20 ಸಚಿವ ಸ್ಥಾನಗಳ ಸೂತ್ರ ಅಂತಿಮ. 16 ಹೊಸ ಮುಖ, 4 ಹಳಬರಿಗೆ ಮಣೆ. ಸಂಪುಟ ವಿಸ್ತರಣೆಗೆ ಮೊದಲ ಹಂತದ ಕಸರತ್ತು ಮುಗಿದಿದ್ದು, ಪಕ್ಷ ಸಂಘಟನೆ ಹಾಗೂ ಮುಂಬರುವ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೈಕಮಾಂಡ್ ನಾಯಕರು ನವ ಚೈತನ್ಯದ ಸೂತ್ರವನ್ನು ಹೆಣೆದಿದ್ದಾರೆ. ಸಂಪುಟದಲ್ಲಿ 40% ಹಿರಿಯರಿದ್ದರೆ 60% ಹೊಸಬರು ಇರಬೇಕೆಂಬ ಸೂತ್ರವನ್ನು ಹೊಸದಿದ್ದು, ಸದ್ಯ 13 ಸ್ಥಾನಗಳಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಹೊರತುಪಡಿಸಿದರೆ ಉಳಿದ 12 ಮಂದಿ ಹಳಬರೇ ಇದ್ದಾರೆ. ಖಾಲಿ ಇರುವ 20 ಸ್ಥಾನಗಳ ಪೈಕಿ ಒಮ್ಮೆಯೂ ಸಚಿವರಾಗದ 16 ಮಂದಿಗೆ ಹಾಗೂ ಉಳಿದ 4 ಸ್ಥಾನಗಳನ್ನು ಹಿರಿಯರಿಗೆ ಕೊಟ್ಟು ಸಮತೋಲನದ ಸಂಪುಟಕ್ಕೆ ಹೈಕಮಾಂಡ್ ಸಲಹೆ ನೀಡಿದೆ ಎನ್ನಲಾಗಿದೆ. ಅದೇ ರೀತಿ ಜಾತಿ ಸಮೀಕರಣದ ಸೂತ್ರವನ್ನು ಹೈಕಮಾಂಡ್ ಜೋಡಿಸಿದ್ದು, 8 ಸ್ಥಾನಗಳನ್ನು ಸಾಮಾನ್ಯ ವರ್ಗಕ್ಕೆ ಮೀಸಲಿಡಬೇಕು ಎಂದಿದೆ. ಇನ್ನುಳಿದ 12 ಸ್ಥಾನಗಳ ಪೈಕಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಮಹಿಳಾ ಕೋಟಾದಡಿ ಭರ್ತಿ ಮಾಡಿಕೊಳ್ಳುವಂತೆ ನಿರ್ದೇಶನಗಳನ್ನು ನೀಡಲಾಗಿದೆ. ಇದರಲ್ಲೇ ಪ್ರಾದೇಶಿಕತೆಗೂ ಮನ್ನಣೆ ನೀಡಬೇಕು ಎಂಬ ಫರ್ಮಾನನ್ನ ಹೊರಡಿಸಿದೆ. ಮೊದಲ ಬಾರಿ ಗೆದ್ದಿರುವ ಅನೇಕ ಶಾಸಕರು ಸಂಪುಟ ಸೇರುವ ಉತ್ಸಾಹದಲ್ಲಿ ಇದ್ರು, ಆದರೆ ಇದಕ್ಕೆ ಹೈಕಮಾಂಡ್ ತಡೆ ಹಾಕಿದೆ. ಗುರುವಾರ ರಾತ್ರಿ ವೇಣುಗೋಪಾಲ್ ನಿವಾಸದಲ್ಲಿ ಸಭೆ ಮುಗಿಸಿ ಕರ್ನಾಟಕ ಭವನಕ್ಕೆ ಬಂದಿದ್ದ ಸಿದ್ದರಾಮಯ್ಯ ಅವರನ್ನ ಆಪ್ತ ಶಾಸಕರು ಭೇಟಿ ಮಾಡಿ ಸಭೆಯ ಮಾಹಿತಿಯನ್ನ ಕೇಳಿ ಪಡೆದುಕೊಂಡರು. ಹಾಗಾದ್ರೆ ಈ ಸಭೆಯ ಸೂತ್ರ ಏನು? 20 ಸ್ಥಾನಗಳ ಪೈಕಿ 16 ಹೊಸಬರಿಗೆ, 4 ಹಿರಿಯರಿಗೆ ಅವಕಾಶ. ಸಾಮಾನ್ಯ ವರ್ಗ, ಎಸ್ಸಿ, ಎಸ್ಟಿ, ಒಬಿಸಿ ಜೊತೆ ಮಹಿಳೆಯರಿಗೂ ಮಂತ್ರಿಗಿರಿ. ಜಾತಿ ಜೊತೆಗೆ ಪ್ರಾದೇಶಿಕತೆ ಆಧಾರದ ಮೇಲೂ ಸಚಿವ ಸ್ಥಾನ ಹಂಚಿಕೆ. ಮೊದಲ ಬಾರಿ ಗೆದ್ದವರಿಗೆ ಸದ್ಯಕ್ಕೆ ಮಂತ್ರಿ ಸ್ಥಾನ ಕೊಡದಿರಲು ನಿರ್ಧಾರ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅನುಪಸ್ಥಿತಿಯಲ್ಲಿ ಪ್ರಾಥಮಿಕ ಹಂತದ ಕಸರತ್ತು ಮುಗಿದಿದ್ದು, ಖರ್ಗೆ ಅವರು ದಿಲ್ಲಿಗೆ ತೆರಳಿದ ಬಳಿಕ ಸೋಮವಾರದ ವೇಳೆಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುವ ಸಾಧ್ಯತೆಗಳಿವೆ. ಹೀಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಸಂಜೆಯೇ ಬೆಂಗಳೂರಿಗೆ ಮರಳಿದ್ದು, ಸಿಎಂ ಶಿವಕುಮಾರ್ ಅವರು ರಾತ್ರಿ ಹೊರಟು ಬೆಳಗಿನ ಜಾವ ಬೆಂಗಳೂರಿಗೆ ತಲುಪಲಿದ್ದಾರೆ. ಆದರೆ ಕೆಲವು ಸಚಿವಾಕಾಂಕ್ಷಿಗಳು ಇನ್ನೂ ದಿಲ್ಲಿಯಲ್ಲಿಯೇ ಇದ್ದು ಕೊನೆಯ ಕ್ಷಣದ ಕಸರತ್ತು ನಡೆಸುವ ಸಿದ್ಧತೆಯಲ್ಲಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸಿದ್ದೇವೆ. ದಿಲ್ಲಿಯವರು ಏನು ಹೇಳಬೇಕು ಅದನ್ನ ನನಗೆ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಇರಲಿಲ್ಲ, ನಾಳೆ ಬರ್ತಾರೆ. ಬಂದ ಮೇಲೆ ಅವರೆಲ್ಲರೂ ಏನು ತೀರ್ಮಾನಿಸುತ್ತಾರೋ ನೋಡೋಣ. ನಾನಂತೂ ಸಂಪುಟ ವಿಸ್ತರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದೇನೆ ಎಂದು ಹೇಳಿದ್ದಾರೆ.